ಮತ್ತೊಂದು ಕಡೆ ರಾಜ್ಯದಲ್ಲಿ ದೇಗುಲ ಹುಂಡಿ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಈ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅನ್ನುವಂಥದ್ದು ಈ ದೇಗುಲಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಗ್ರೇಡಿಂಗ್ ಇದೆ, ಆಯಾ ದೇಗುಲಗಳ ಆದಾಯಕ್ಕೆ ಸಂಬಂಧಪಟ್ಟಂಗೆ. ಈಗ ಒಂದು ಈ ಎ ಗ್ರೇಡ್ ದೇಗುಲಗಳ ಆದಾಯದ 10% ಈ ಕೆಲ ಸಿ ಗ್ರೇಡ್ ದೇಗುಲಗಳ ನಿರ್ವಹಣೆ ಕೊಡಬೇಕು ಅನ್ನುವಂಥದ್ದೆಲ್ಲ ನಿರ್ಧಾರ ಆಗಿದೆ ನಿನ್ನೆ. ಒಂದು ಅದು. ಎರಡನೇದು, ಅದನ್ನ ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ದೇವಸ್ಥಾನದ ಆದಾಯವನ್ನ ಅಂದ್ರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಆದಾಯವನ್ನ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಕಿಡಿಕಾರಿದ್ರು. ದೇವಾಲಯಗಳಿಗೆ ಕನ್ನ ಹಾಕೋ ಕೆಲಸ ಮಾಡಲಾಗ್ತಾ ಇದೆ, ಇದರ ಬದಲು ವಿಧಾನಸೌಧದಲ್ಲೇ ಹುಂಡಿ ಇಡಿ ಅಂತ ಬಹಳ ತೀಕ್ಷ್ಣವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ, ₹1 ಅನುದಾನನೂ ಕೂಡ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು. ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಈಗ ಆಗಿದೆಯಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ. ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಸಂದರ್ಭ. ಇದಕ್ಕೆ ಮುಜರಾಯಿ ಸಚಿವರು ಏನ್ ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಜೆಪಿ ಅವಧಿಯಲ್ಲೇ ಈ ಕಾಯ್ದೆ ಆಗಿದೆ, ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ. TV9ಗೆ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಬಿಟ್ಟಿರೋದಕ್ಕೆ ಹೀಗೆಲ್ಲ ಇವರು ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಈ ಕಾಯ್ದೆಯನ್ನ ತಂದಿರೋದು ಇವರು. 10 ಲಕ್ಷದ ಒಳಗಿನ ಆದಾಯ ಇರುವಂತವರಿಗೆ ತೆರಿಗೆ ಇಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ -5% ಅಷ್ಟು, 5 ಕೋಟಿ ಮೇಲೆ -10% ಅಷ್ಟು ಹಣ ಸಂಗ್ರಹಕ್ಕೆ ಅವಕಾಶ ಇದೆ. ಇದನ್ನ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲೇ ಈ ಕಾಯ್ದೆ ತಂದಿರೋದು. ಈಗ ನೋಡಿದ್ರೆ ಇದನ್ನ ಹೊಸದಾಗಿ ನಮ್ಮ ಮೇಲೆ ಇದನ್ನ ಒಂದು ಆರೋಪ ಮಾಡಿ ಜನರಲ್ಲಿ ಬೇರೆ ಭಾವನೆ ತರುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು? ನಾವು ಪ್ರತಿನಿಧಿ ಸುನಿಲ್ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ. ಬನ್ನಿ ಕೇಳೋಣ. ಸರ್, ಬಿಜೆಪಿ ಒಂದು ಆರೋಪ ಮಾಡಿರೋದು ನಿಮಗೂ ಕೂಡ ಗೊತ್ತಿದೆ, ದೇವಸ್ಥಾನಗಳ ಹಣದಕ್ಕೆ ಕನ್ನವನ್ನು ಹಾಕ್ತಾ ಇದೆ ಅಂತ ಹೇಳಿ. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು, ಕಾನೂನಿನ ಅರಿವಿದ್ದಂಥವರು ಯಾರೂ ಆ ರೀತಿ ಮಾಡೋದಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಬೇಜವಾಬ್ದಾರಿ ಥರದಿಂದ ಒರೆಸ್ತಾ ಇದ್ದರೆ, ಕಾನೂನಿನ ಅರಿವಿಲ್ಲದೆ ಇದ್ದರೆ, ಇಲ್ಲ ಕಾನೂನು ಗೊತ್ತಿದ್ದು ಕೂಡ ಇದನ್ನು ಮಾತಾಡ್ತಾ ಇದ್ದರೆ ಅಂಥವ್ರು ನಾವೇನು ಹೇಳಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಈ ಒಂದು ಬಿಲ್ಲು 2011ರಲ್ಲಿ ಯಾವ ಸರ್ಕಾರ ಇದ್ದಿದ್ದು? BJP ಸರ್ಕಾರ ಇತ್ತು. ಅವಾಗ ಯಾರು ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅಥವಾ ಸದಾನಂದ ಗೌಡರು ಆಗಿದ್ದರು. ಅವ್ರ ಕಾಲದಲ್ಲೇ ಅಮೆಂಡ್ಮೆಂಟ್ ತಂದರು. 5 ಲಕ್ಷದಿಂದ 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 5% ಗ್ರಾಸ್ ಕೊಡಬೇಕು ಅಂತ. 10 ಲಕ್ಷಕ್ಕಿಂತಲೂ ಮೇಲೆ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ 10% ಗ್ರಾಸು ಧಾರ್ಮಿಕ ಪರಿಷತ್ತು ಕೊಡಬೇಕು ಅಂತ ತಂದವರು ಯಾರು? 2011ರಲ್ಲಿ BJPಯವರೇ ತಂದಿದ್ದು. ಈಗ ಅವ್ರು ತಂದಿದ್ದಕ್ಕೆ ನಾವು ಒಂದು ಸಣ್ಣ ತಿದ್ದುಪಡಿ ಮಾಡಿದ್ದೀವಿ. ಈ ಕಾನೂನು ಹಿಂದೆ ಏನು ಕಾನೂನು ಈಗೇನು ಬದಲು ಮಾಡಿದ್ದೀರಾ ಅಂತ? ಈಗೇನು ಬದಲು ಮಾಡಿದ್ದೀವಿ ಅಂದರೆ, ಮೊದಲು 10 ಲಕ್ಷದವರೆಗೂ ಯಾರು ಏನೂ ಕೊಡಬೇಕಾಗಿಲ್ಲ ದೇವಸ್ಥಾನದವರು. 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನ ಯಾರೂ 1 ಪೈಸಾ ಕೊಡಬೇಕಾಗಿಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ 5% ನೆಟ್ಟು, 1 ಕೋಟಿಗಿಂತ ಮೇಲಿದ್ದರೆ 10% ನೆಟ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಬಂದರೆ ಎಷ್ಟು ಗೊತ್ತಾ? ಒಂದು 30-35 ಕೋಟಿ ಜಾಸ್ತಿ ಬರ್ಬೋದು. ಈಗ 8 ಕೋಟಿ ಬರ್ತಾಯಿತ್ತು, 30-35 ಕೋಟಿ ಆಗ್ಬೋದು. ಆಮೇಲೆ ನಮ್ಮ ಗ್ಯಾರಂಟಿಗಳಿಗೆ 58,000 ಕೋಟಿ ಬೇಕು. ಗ್ಯಾರಂಟಿಗಳು ಬಳಸ್ಕೊಂಡ್ಬಿಡ್ತಾರೆ ಅಂತ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ. ಈ 35-40 ಕೋಟಿ ನಮ್ಮಲ್ಲಿ ಆರ್ಚಕರು 40,000ರಿಂದ 50,000 ಜನ ಆರ್ಚಕರಿದ್ದಾರೆ.
ಇವರೆಲ್ಲ ದೇವರು ಅಂತ ಹೇಳ್ತಾರಲ್ಲ, ಅರ್ಚಕರ ಬಗ್ಗೆ ಇದುವರೆಗೂ ಯಾರಾದರೂ ಇವ್ರು ಗಮನ ಹರಿಸಿದ್ರಾ? ದೇವಸ್ಥಾನಗಳ ದುಡ್ಡನ್ನು ಕೊಟ್ಟು ಬೇರೆ ಗ್ಯಾರಂಟಿಗಳಿಗೆ ಕೊಡಲಾಗ್ತಿದ್ರಿಂದ ಹಿಂದೂಗಳಿಗೆ ಅಪಮಾನ ಮಾಡಲಾಗ್ತಿದೆ. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಆ ರೀತಿ ಹೇಳೋದಿಲ್ಲ. ಮಾನ ಮರ್ಯಾದೆ ಇರೋರು ಊರು ಬಿಟ್ಟವರಂತೆ. ಅಲ್ಲಪ್ಪ, 35-40 ಕೋಟಿನ ಯಾವ ಗ್ಯಾರಂಟಿಗಳಿಗೆ ಅಲ್ವಾ? 58,000 ಬೇಕು, 58,000 ಕೋಟಿ ಬೇಕು ಇದಕ್ಕೆ. ಈ 30-40 ಕೋಟಿ ಏನಾಗುತ್ತೆ? ಈ ಹಣ ಏನಿದ್ರು ನಮ್ಮ ಸಿ ಗ್ರೇಡ್ ದೇವಸ್ಥಾನಗಳ ಅಭಿವೃದ್ಧಿಗೆ. ಯಾಕೆ ಈ BJP ಸರ್ಕಾರ ಇದ್ದಾಗ ಸಿ ಗ್ರೇಡ್ ದೇವಸ್ಥಾನಗಳಿಗೆ ದುಡ್ಡೇ ಕೊಡಲಿಲ್ಲ, ಎಲ್ಲ ಪ್ರೈವೇಟ್ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಟ್ಬಿಟ್ರು. ಕೊಡಲಿ, ಅವ್ರು ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಸಿ ಗ್ರೇಡ್ ದೇವಸ್ಥಾನಗಳ ಬಗ್ಗೆ ಯಾರು ಇವರು ಯೋಚನೆ ಮಾಡಲಿಲ್ಲ. ಹುಂಡಿಗಳಲ್ಲಿ ಇಲ್ಲಿ ದೇವಸ್ಥಾನದಲ್ಲಿರೋ ಹುಂಡಿಗೆ ಕನ್ನ ಹಾಕ್ತಾರೆ, ವಿಧಾನಸೌಧದಲ್ಲಿ ಇಡಿ ಹುಂಡಿನ ಅಂತ ಹೇಳ್ತಿದ್ದಾರೆ. ವಿಧಾನಸೌಧದಲ್ಲಿ ಅವ್ರು ಇಟ್ಟಿದ್ರಲ್ಲ 4 ವರ್ಷ, ಹೋಗ ಹುಂಡಿನೂ ತೊಗೊಂಡೋಗ್ಬಿಟ್ರು. ಅವರು ಈಗ ತೊಗೊಂಡೋಗಿ ಅವ್ರ ಮನೆಗಳಲ್ಲಿ ಇಟ್ಕೊಂಡವ್ರೆ. ಈ ತಿರುಗಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ತರೋಣ ಅಂತ ಹುಂಡಿಗಳು ಹಂಗೆ ಇಟ್ಕೊಂಡವ್ರೆ. ಆಮೇಲೆ ನೋಟ್ ಅಂಡ್ ಶೇಮ್ ಮಿಷಿನ್ ಇಟ್ಕೊಂಡಿದ್ದಾರೆ ಯಾರು? ನಾವು ಅವರ ಇಟ್ಕೊಂಡಿದ್ದು ನೋಟ್ ಅಂಡ್ ಶೇಮ್ ಮಿಷಿನು. ಅವಾಗ ಎಲ್ಲ ಟ್ಯಾಕ್ಸ್ ಇತ್ತಲ್ಲ, GST ಬದಲು ಇನ್ನೊಂದು ಟ್ಯಾಕ್ಸು. ಯಾವ ಟ್ಯಾಕ್ಸ್ ಹೇಳಿ BJP ಸರ್ಕಾರ ಇದ್ದಾಗ? ಈಗ ಇದು ಚರ್ಚೆ ಗ್ರಾಸವಾಯ್ತು ಅಂತ ಹೇಳಿ ನೀವು ಕೇಳಿ, ಅವ್ರಿಗೆ ಕೇಳಿ. ಈ ಕಾನೂನು ಪುಸ್ತಕ ಎಲ್ಲಮ್ಮ ಕೊಡಿ, ಇದನ್ನು ಓದೋಕೆ ಕೇಳಿ ಅವರಿಗೆ, BJP ಅವರಿಗೆ. ಈ ಅಮೆಂಡ್ಮೆಂಟ್ ತಂದಿದ್ದು ಯಾರು ಅಂತ ಗೊತ್ತಾಗುತ್ತೆ. 2011ರಲ್ಲಿ ನಾವು ತಂದು, ಅವ್ರು ತಂದು. ದೇವಸ್ಥಾನದ ಹಣ ತಗೊಳ್ಳೋಕ್ಕೆ 11ರಲ್ಲಿ ತಂದವರೇ ಇವರು. ಕ್ಯಾಮರಾಮನ್ ಸಂದೇಶ್ ಅಯ್ಯರ್ ಜೊತೆ ಸುನಿಲ್, TV9 ಬೆಂಗಳೂರು. ಹಾಗಾದ್ರೆ ಆ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರಲ್ಲ, ಅಥವಾ ವಿಧೇಯಕವನ್ನೇನು ಮಂಡಿಸಿದಾರಲ್ಲ, ಏನಿದೆ ಆ ವಿಧೇಯಕದಲ್ಲಿ? ಬನ್ನಿ ನೋಡೋಣ. ವಿಚಾರ ಏನು ಅಂತಾರೆ, 10 ಲಕ್ಷದಿಂದ 1 ಕೋಟಿ ರೂಪಾಯಿ ಆದಾಯ ಇರುವಂತ ದೇಗುಲಗಳು ಏನಿದೆ, ಅವು 5% ಅಷ್ಟು ಹಣವನ್ನ ಸಲ್ಲಿಸಬೇಕು. 1 ಕೋಟಿಗೂ ಅಧಿಕ ಆದಾಯ ಇರುವಂತ ದೇವಸ್ಥಾನಗಳು 10% ಹಣವನ್ನ ಸಲ್ಲಿಕೆ ಮಾಡಬೇಕು. ದೇವಸ್ಥಾನಗಳು ಆದಾಯದ 10% ಹಣವನ್ನ ಸಲ್ಲಿಕೆ ಮಾಡಬೇಕು. ಇದನ್ನ ಯಾವುದಕ್ಕೆ ಬಳಸ್ಕೊಳ್ತಾರೆ? ಈ ಸಿಗರೇಟ್ ದೇಗುಲ ಅಥವಾ ಬಹಳ ಏನು ಆದಾಯ ಇಲ್ಲದೆ ಇರುವಂತ ದೇಗುಲಗಳಿದೆಯಲ್ಲ, ಆ ದೇಗುಲಗಳ ಅರ್ಚಕರು ಹಾಗೆ ಸಿಬ್ಬಂದಿಗೆ ಬೇರೆ ಬೇರೆ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಅವರು ಏನಾದ್ರು ಮೃತಪಟ್ಟರೆ 5 ಲಕ್ಷ ರೂಪಾಯಿಯಷ್ಟು ಪರಿಹಾರ. ಈ ಹಿಂದೆ ಅದನ್ನ 35,000 ರೂಪಾಯಿ ಮಾತ್ರ ಕೊಡಲಾಗ್ತಾ ಇತ್ತು, ಈಗ ಅದನ್ನ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅರ್ಚಕರು ಹಾಗೆ ದೇಗುಲದ ಸಿಬ್ಬಂದಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ 50,000 ರೂಪಾಯಿ ಈ ಹಣದಲ್ಲಿ ವಿನಿಯೋಗಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. 5,000 ರೂಪಾಯಿಂದ 50,000 ರೂಪಾಯಿ ತನಕನೂ ಕೂಡ ಅರ್ಚಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 35,000 ದೇವಸ್ಥಾನಗಳಿದೆ. ಇದರಲ್ಲಿ 90%ಗಿಂತ ಹೆಚ್ಚಿನವು ಸಿ ಗ್ರೇಡ್ ಅಲ್ಲಿರುವಂತ ದೇಗುಲಗಳು, ಅಂದ್ರೆ ಆದಾಯ ಕಡಿಮೆ ಇರುವಂತ ದೇಗುಲಗಳು. ಆ ದೇಗುಲಗಳ ಅರ್ಚಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ತರದೊಂದು ವ್ಯವಸ್ಥೆ ಮಾಡಿದ್ದೀವಿ. ಏನೊಂದು ಹೆಚ್ಚಂದ್ರೆ ಒಂದು 30 ಕೋಟಿ ರೂಪಾಯಿ ಹೆಚ್ಚಿಗೆ ಇದರಿಂದ ನಮ್ಗೆ ಕಲೆಕ್ಟ್ ಆಗ್ಬೋದು. ಅದನ್ನ ಇವರು 58,000 ಕೋಟಿ ಇರುವಂತ ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಸ್ತಾ ಇದ್ದಾರೆ. ಅದರಲ್ಲೂ ಈ ರೀತಿಯಂತ ತಿದ್ದುಪಡಿಯನ್ನ ಆರಂಭಿಕ ಹಂತದಲ್ಲಿ ತಂದಿದೆ BJP ಸರ್ಕಾರ. ಈಗ ನಾವು ಸ್ವಲ್ಪ ಅದರಲ್ಲಿ ಬದಲಾವಣೆ ಮಾಡಿದೀವಿ. ಕಾರಣ ಅಂತಂದ್ರೆ ಬಡ ಅರ್ಚಕರಿಗೆ ಹೆಚ್ಚಿನ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಅಂತ ಸರ್ಕಾರ ಅಥವಾ ರಾಮಲಿಂಗಾರೆಡ್ಡಿ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ.